ಇಷ್ಟು ಅಹಿತಕರ ಘಟನೆ ಆಯ್ತು. ಇವತ್ತು ಯಾವ ಕಂಪ್ಲೇಂಟ್ ಅನ್ನ ಯಾರ ಮೇಲೆ ರಿಜಿಸ್ಟರ್ ಮಾಡಿದ್ರೆ ನಮ್ಗೆ ಹೇಳ್ಬೇಕು ನೀವು. ಯಾಕಂದ್ರೆ ಕಳೆದ ಬಾರಿ ನಾವು ಸಣ್ಣ ಘಟನೆಗೆ ರೋಡ್ ನಲ್ಲಿ ಬಂದ ಮೇಲೆ ನಮ್ಮ ಮೇಲೆ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಮಾಡಿದ್ವಿ. ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಮಾಡಿದ್ವಿ. ಒಂದೇ ನಿಮಿಷ ಯಾರು ಕೇಳಿ. ನಾವು ರೋಡ್ ಅಲ್ಲಿ ನಡ್ಕೊಂಡು ಬಂದಾಗ ನಮ್ಮ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸ ಆಯ್ತು. ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರಿಗೆ ನೀವು ಯಾವ ರೀತಿ ಕೇಸ್ ಮಾಡಿದ್ರಿ ನಮಗೆ ಡೀಟೇಲ್ ಆಗಿ ಕೊಡಬೇಕು. ಇವತ್ತು ನಮ್ಮ ಕಾರ್ಯಕರ್ತರು ಕೊಡ್ತಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ ಆಗಬೇಕು. ನಮ್ಮ ಹತ್ರ ಇವತ್ತು ನಿಮ್ಮ ಹತ್ರ ವಿಡಿಯೋಗಳಿದೆ, ಸಿಸಿ ಕ್ಯಾಮೆರಾಗಳಿದೆ. ಎಷ್ಟು ಮಂದಿಯನ್ನ ತಗೊಂಡು ಬಂದು ಇವತ್ತು ನಾವು ಅಮಾಯಕರು ಇನ್ನೊಂದ್ಸಲ ನಮಗೆ ನಾವು ಅಧಿಕಾರ ಇಲ್ಲ ಅಂತ ನಮ್ಮನ್ನು ಕರ್ಕೊಂಡು ಬಂದು ಅನೇಕ ಎಫ್ಐಆರ್ ಗಳನ್ನ ಮಾಡಿದ್ರಿ. ನಾವು ಅನುಭವಿಸ್ತಾ ಇದ್ದೇವೆ, ನಾವು ಅನುಭವಿಸ್ಲಿಕ್ಕೆ ಇದ್ದೇವೆ, ನಾವು ಅನುಭವಿಸ್ತೇವೆ. ಆದ್ರೆ ಇವತ್ತು ನೀವು ಯಾವ ರೀತಿ ಕ್ರಮ ಕೈಗೊಂಡಿದ್ರೆ ಅದು ನಮಗೆ ಲಿಖಿತವಾಗಿ ನೀವು ತೋರಿಸಬೇಕು. ಯಾರ ಮೇಲೆ ಎಫ್ಐಆರ್ ಆಗಿದೆ, ಎಷ್ಟು ಜನ ಮೇಲೆ ಎಫ್ಐಆರ್ ಆಗಿದೆ, ಎಷ್ಟು ಅರೆಸ್ಟ್ ಮಾಡಿದ್ರೆ ತೋರಿಸಿ. ಇಲ್ಲ ನಾವು ನಿಮ್ಮ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ, ನಮ್ಮ ನ್ಯಾಯ ಕೊಡಿ ಅಷ್ಟೇ ಕೇಳ್ತಾ ಇರೋದು. ಹೈವೇ ಅಥಾರಿಟಿ ಪರ್ಮಿಷನ್ ತಗೊಂಡ್ ಮಾಡಿದ್ರಿ, ನೀವು ಅಲ್ಲಿ ಸೆಕ್ಯೂರಿಟಿ ಕೊಡ್ಬೇಕಿತ್ತು. ಇವತ್ತು ನಮಗೆ ಹಾನಿ ಆಗಲಿಕ್ಕೆ ನಮ್ಮ ಅಸ್ಮಿತೆಗೆ ಹಾನಿ ಆಗಿದೆ, ಹಿಂದೂಗಳಿಗೆ ಹಾನಿ ಆಗಿದೆ. ಹಿಂದೂಗಳಿಗೆ ಇವತ್ತು ಬಹಳ ನೋವಾಗಿದೆ. ನಮ್ಮ ಶ್ರದ್ಧಾ ಕೇಂದ್ರಕ್ಕೆ ನಾವು ಹಾನಿ ಮಾಡಿದ್ದಾರೆ. ಇದಕ್ಕೆ ನ್ಯಾಯ ಕೊಡ್ತೀರಿ ನೀವು ಹೇಳ್ಬೇಕು. ಇವತ್ತಿಲ್ಲ ನಿಮ್ಮ ಹತ್ರ ಆಗುದಿಲ್ಲ, ನಾವೇ ಕೈಗೊಳ್ಬೇಕಂತ ಹೇಳಿ ಖಂಡಿತವಾಗಿ 5 ನಿಮಿಷದೊಳಗೆ ನಾವು ಅದನ್ನ ನಿಭಾಯಿಸುವಂತ ಕೆಲಸ ನಾವು ಹಿಂದೂಗಳು ಮಾಡ್ತೇವೆ. ನಾವು ನಿಮಗೆ ಇವತ್ತು ರೆಸ್ಪೆಕ್ಟ್ ಕೊಟ್ಟು ಗೌರವ ಕೊಟ್ಟು ಇಲಾಖೆಗೆ ನಾವು ಇಲ್ಲಿ ಬಂದಿದ್ದೇವೆ. ನೀವು ನ್ಯಾಯ ಕೊಡ್ತೀರೋ ನಮ್ಮಷ್ಟು ನಾವು ನ್ಯಾಯ ಮಾಡ್ಕೊಳ್ಬೇಕು. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.